ಎರಡು ಬಾರಿ ಸೋತಾಗಲೂ ಕೂಡ ಜನರ ಜೊತೆ ಆ ಕನೆಕ್ಷನ್ ಬಿಟ್ಕೊಟ್ರೆ ಯಾವತ್ತಾದ್ರು? ನಂಗೆ ಜನ ನೋಡೋದು ನಿದ್ದೆನೇ ಬರಲ್ಲ. ನಂಗೆ ಎಷ್ಟೋ ಜನ ಫಾರಿನ್ ಕರ್ಕೊಂಡೋದ್ರು, ಲಂಡನ್ ಕರ್ಕೊಂಡೋದ್ರು, ಒಂದು ವಾರ ಇರಲಿಲ್ಲ, 2 ದಿವಸಕ್ಕೆ ವಾಪಸ್ ಹೋಗ್ಬಿಡಿ. ಗಾಡ್ ಫಾದರ್ ಯಾರು ಸರ್ ನಿಮಗೆ ರಾಜಕೀಯಕ್ಕೆ? ನನಗೆ ಗಾಡ್ ಫಾದರು ಅಂತ ಯಾರೂ ಇಲ್ಲ. ಯಾಕೆ ಚಾಮರಾಜಪೇಟೆ ಯಾಕೆ ತ್ಯಾಗ ಮಾಡಿದ್ರಿ 2004ರಲ್ಲಿ? ನಿಂತ್ಕೊಳ್ಳ ನಿಮ್ಮಲ್ಲಿ ಅಂದರು. ನಾನು ಬಿ ಫಾರ್ಮ್ ಕೊಟ್ಟಿದ್ರೆ ವಾಪಸ್ ಹೋಗ್ತೀನಿ, ಫಸ್ಟ್ ನಿಂತ್ಕೊಬನ್ನಿ ಸರ್ ಅಂತ. ಹೋಗಿ ಫೋನ್ ಮಾಡಿದಾಗೆ ಡೌಟ್ ಬಂತು, ಇದಕ್ಕೆ ಕರಿತಾ ಇರ್ಬೋದು ಅಂತ. ಬಿ ಫಾರ್ಮ್ ಮನೆ ಇಟ್ಟು ಹೋಗೋನು ತೊಗೊಳ್ಳೋದೇ ಬೇಕು ಅಂತ. ಅದು ಕೇಳಿದ್ರೆ ನಾನು ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ, ಬಿ ಫಾರ್ಮ್ ಅಂತ ಕೊಟ್ಬಿಟ್ಟೆ. ಸರ್, ಆರ್ ವಿ ದೇವರಾಜ್ ಅವ್ರದ್ದು ಒಂದು ಹೆಜ್ಜೆ ಗುರುತಿದೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ. ಅವ್ರು ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋಂಥ ಜನರಿಗೆ ಗೊತ್ತಿದೆ. 2 ಬಾರಿ ಸೋತಾಗಲೂ ಕೂಡ ಜನರ ಜೊತೆ ಆ ಕನೆಕ್ಷನ್ ಬಿಟ್ಕೊಟ್ರೆ ಯಾವತ್ತಾದ್ರು? ನಾನು ಒಂದು ನಿಮ್ಗೆ ಹೇಳಕ್ಕೆ ಹೋದರೆ ನಾನು ಜನ ನೋಡೋದು ನಿದ್ದೆನೇ ಬರಲ್ಲ. ಓ, ನನ್ನ ಹ್ಯಾಬಿಟ್ ಆಗ್ಬಿಟ್ಟಿದೆ. ಬೆಳಗ್ಗೆ 6 ಗಂಟೆ ಮನೆ ಬಿಟ್ಟರೆ ರಾತ್ರಿ 10 ಗಂಟೆ ಮೇಲೆ ಮನೆಗೆ ಹೋಗೋದು. ಅಲ್ಲಿವರೆಗೂ ಮನೆಯಿಂದ ಊಟ ಇಲ್ಲೇ ಬರ್ತದೆ, ಇಲ್ಲೇ ಮಾಡ್ತೀವಿ, ಇಲ್ಲೇ ಇರ್ತೀವಿ. ಓಕೆ, ಎಲ್ಲೂ ಹೋಗಲ್ಲ. ಏನೋ ಕೆಲಸ ಇದ್ರೆ ಮಾತ್ರ ಕಾಂಗ್ರೆಸ್ ಆಫೀಸು ಕೆಲಸ ಅದೆಲ್ಲ ಹೋಗಿ ಬರ್ತೀವಿ. ಅಷ್ಟು ಬಿಟ್ಟು ನನಗೆ ಈ ಜನರ ಜೊತೆ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಎಷ್ಟೋ ಜನ ಫಾರಿನ್ ಕರ್ಕೊಂಡೋದ್ರು, ಲಂಡನ್ ಕರ್ಕೊಂಡೋದ್ರು, ಒಂದು ವಾರ ಇರಲಿಲ್ಲ, 2 ದಿವಸಕ್ಕೆ ವಾಪಸ್ ಹೋಗ್ಬಿಡಿ. ಓಕೆ, ನಮ್ಮ ಜನರ ಜೊತೆ ಅಟ್ಯಾಚ್ಮೆಂಟ್ ಆಗ್ತಾ ಇದೆ. ಯಾರು ಗಾಡ್ ಫಾದರ್ ಯಾರು ಸರ್ ನಿಮಗೆ ರಾಜಕೀಯಕ್ಕೆ? ನನಗೆ ಗಾಡ್ ಫಾದರು ಅಂತ ಯಾರೂ ಇಲ್ಲ. ಒಂದು ಸತಿ ನಾವು ರಾಜಕೀಯ ನಮ್ಮ ಗಾಡ್ ಫಾದರ್ ಅಂತ ಅಂತಾರೆ. ಒಂದು ಸತಿ ನನಗೆ ದಯಾನಂದ ಸಾಗರ್ ನೋಡ್ತಾ ಇದ್ದೆ, ನಮ್ಮ ಮನೆ ಹತ್ರ ಇದ್ದಿದ್ದು. ಓಕೆ, ಅವ್ರ ಜೊತೆ ಓಡಾಡ್ಕೊಂಡಿದ್ವಿ. ಅವರಿಂದ ಹಂಗೆ ಸ್ಟಾರ್ಟ್ ಆಗಿದ್ದು. ದಯಾನಂದ ಸಾಗರ್ ಅವರು ನಮ್ಮನ್ನ ಮಕ್ಕಳ ಥರ ನೋಡ್ತಾ ಇದ್ರು. ಅವರಿಂದ ಸ್ಟಾರ್ಟ್ ಆಯಿತು. ಇಂದಿರಾ ಗಾಂಧಿ ಎಲೆಕ್ಷನ್ಗೆ ಅವ್ರ ಜೊತೆ ಹೋಗಿ ಕೆಲಸ ಮಾಡಿದೆ. ಓ, ಆರ್ ದಯಾನಂದ್ ಸಾಗರ್ ಅವರು. ಓಕೆ, ಅದೇ ಹೇಮಚಂದ್ ಸಾಗರ್ ಇದ್ದಲ್ಲ, ಅವ್ರ ತಂದೆ ದಯಾನಂದ್ ಸಾಗರ್. MLA ಕೂಡ ಆಗಿದ್ರಲ್ಲ ಸರ್ ಚಾಮರಾಜಪೇಟೆ? ಓ, ಆಮೇಲೆ ಮತ್ತೆ ಮಿನಿಸ್ಟರ್ ಆಗಿದ್ರು. ಮಿನಿಸ್ಟರು ಆಗಿದ್ರು, ಹೌದು. ಅವರು CM ಆಗಬೇಕಾಗಿತ್ತು, ದೇವರಾಜಕ್ಕೆ ಮುಂಚೆ ಅವ್ರು ಆಗಬೇಕಾಗಿತ್ತು. ಓ, ಅವ್ರು ಇಲ್ಲದೆ ಕಾಲೇಜ್ ನಡೆಸ್ತಾ ಇದ್ರು. ಮೇಲೆ ಕಾಲೇಜಲ್ಲಿ ಕೂತ್ಕೊಂಡು ನಮ್ಮನ್ನೆಲ್ಲ ಮಾತಾಡ್ಸೋರು. ಅದನ್ನ ಅವರಿಂದ, ನಮ್ಮ ತಂದೆಯವರಿಂದ ನೆಕ್ಸ್ಟ್ ಅವರೇ ಪೇರೆಂಟ್ ದಯಾನಂದ್ ಸಾಗರ್ ಅವರೇ ನನಗೆ ರಾಜಕೀಯ ಮಾರ್ಗದರ್ಶಕರು. ತದನಂತರ ಹರಿಪ್ರಸಾದ್ ಅವ್ರ ಜೊತೆ ಇದ್ವಿ. BK ಹರಿಪ್ರಸಾದ್. ಹೇಗೆ ಅವ್ರ ಜೊತೆ ನಂಟು ಹೇಗೆ ಸರ್? ಭಾಳ ಆತ್ಮೀಯತೆ. ನಾವು 30-40 ವರ್ಷದಿಂದ ಅವ್ರ ಜೊತೆ ಇದ್ವಿ. ಅವ್ರು ಸ್ಟೂಡೆಂಟ್ ಲೀಡರ್ ಆಗಿ ನಾವು ಜೊತೆ ಓಡಾಡ್ತಾ ಇದ್ವಿ. ಓಹ್, ಆಮೇಲೆ ನಾನು ಸೇವದ ಸ್ಟೇಟ್ ಪ್ರೆಸಿಡೆಂಟ್ ಆದಮೇಲೆ ಅಸ್ಗರ್ ಫರ್ನಾಂಡಿಸ್ ಅವರು ನಮಗೆ ಭಾಳಷ್ಟು ನಮ್ಮನ್ನು ಭಾಳ ಪ್ರೀತಿಯಿಂದ, ಓಹ್, ನಾವು ಇವತ್ತು ಏನಾಗಿದ್ದೀವಿ ಅಂದರೆ ಮೇಯ್ನಾಗಿ ಅಸ್ಗರ್ ಫರ್ನಾಂಡಿಸ್ ಅವ್ರ ಕಾರಣ. ಹರಿಪ್ರಸಾದ್ ಅವರು ನಾವು ಸೇವಾದಳ ಆದಮೇಲೆ ಅವರು ನ್ಯಾಷನಲ್ ಲೀಡರ್ ಆಗ್ಬಿಟ್ರು ಯೂತ್ ಕಾಂಗ್ರೆಸ್ಗೆ. ಅಲ್ಲಿಂದ ನಮಗೆ ಅಸ್ಗರ್ ಫರ್ನಾಂಡಿಸ್ ಅವರು PCC ಪ್ರೆಸಿಡೆಂಟ್ ಆಗಿದ್ದರು. ಆಮೇಲೆ ಅವರು ಇದರೊಳಗೆ ಅವರ ತದನಂತರ ವೀರೇಂದ್ರ ಪಾಟೀಲ್ ಬಂದರು. ಆವಾಗ 89ರಿಗೆ ಕಾಂಗ್ರೆಸ್ಸಿಗೆ ಸೀಟ್ ಸಿಕ್ತು. ಇದು ಅದುವರೆಗೂ ಈ ಚಾಮರಾಜಪೇಟೆ ಕ್ಷೇತ್ರ ಕಾಂಗ್ರೆಸ್ ಗೆದ್ದೇ ಇಲ್ಲ, ಬರೀ BJP ದಳ ಆಗಿ. ಹೌದು ಹೌದು, ಬೇರೆ ಬೇರೆ ಪಕ್ಷೇತರ ನಾನೇ ಫಸ್ಟ್ ಗೆದ್ದಿದ್ದು. ಹೌದು, ಯಾರು 14 ಸಾವಿರ ಬೆಲೆ ತೊಗೊಂಡಿದ್ದೆ. ನಾನು ಆ ಕಾಲಕ್ಕೆ 28 ಸಾವಿರ ತೊಗೊಂಡೆ. ಇಲ್ಲ ಸರ್, 1957ನಲ್ಲಿ ಇವ್ರು ಗೆದ್ದಿದ್ರು, ಲಕ್ಷ್ಮೀ ದೇವಿ ರಾಮಣ್ಣ ಅಂತ ಹೇಳಿ, ಕಾಂಗ್ರೆಸ್ಸಿಂದ ಚಾಮರಾಜಪೇಟೆ. ಲಕ್ಷ್ಮೀ ಆವಾಗ ಅದು ಚಾಮರಾಜಪೇಟೆ ಬೇರೆ, ಅದು ಬಂದು ಈ ಬಸವನಗುಡಿ ಎಲ್ಲ ಸೇರಿತ್ತು. ಅದು ವಿಭಾಗ ಆಯ್ತಲ್ಲ, ಬೇರೆ ಆಯ್ತಲ್ಲ, ಸೇರ್ತಲ್ಲ. ಸೇರಿದ ಮೇಲೆ ಹೊಸ ಚಾಮರಾಜಪೇಟೆ ಆಯ್ತು. ಮೊದಲು ಬಸವನಗುಡಿಗೆ ಸೇರಿತ್ತು ಚಾಮರಾಜಪೇಟೆ. ಓಕೆ, ಬಸವನಗುಡಿ ಕ್ಷೇತ್ರ. ಅದಕ್ಕಿಂತ ಮುಂಚೆ ವಿಜಯನಗರ ಕ್ಷೇತ್ರ ಸೇರಿ. ಓಕೆ, ಈಗ ಚಾಮರಾಜಪೇಟೆ ತಿರ್ಗಾ ವಿಜಯನಗರ ಭಾಗ ಆಯ್ತಲ್ಲ, ಅದಕ್ಕೆ ಈ ಕಡೆ ಬಂದಿದೆ. ನೀವು 89 ಹೇಳ್ತಿದ್ದೀರಿ? 89. ಓಕೆ, ಲಕ್ಷ್ಮೀ ದೇವರಾಮಣ್ಣ ನಮ್ಗೆ ಭಾಳ 57ನಲ್ಲಿ ಭಾಳ ಪರಿಚಿತರು ಅವರು. ಓಕೆ, ನಮ್ಮ ಚಾಮರಾಜಪೇಟೆ ಪೊಲೀಸ್ ಸ್ಟೇಷನ್ ಪಕ್ಕನೇ ಮನೆಯವರು ಅವರಾಗಿದ್ದು. ಆವಾಗ ಚಾಮರಾಜಪೇಟೆ ಕ್ಷೇತ್ರ ಬೇರೆ, ಬಸವನಗುಡಿ ಕ್ಷೇತ್ರ ಎಲ್ಲ ಅದಕ್ಕೆ ಸೇರಿತ್ತು. ಯಾಕೆ ಚಾಮರಾಜಪೇಟೆ ಯಾಕೆ ತ್ಯಾಗ ಮಾಡಿದ್ರಿ 2004ರಲ್ಲಿ? SM ಕೃಷ್ಣ ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ನಮಗೆ SM ಕೃಷ್ಣ ಅವರು ರಾತ್ರಿ 12-10 ಗಂಟೆ ಕರೆದ್ರು. ನಾನು ಬಿ ಫಾರ್ಮ್ ತೊಗೊಂಡ್ಬಂದ್ಬಿಟ್ಟಿದ್ದೆ. ಓಕೆ, 10 ಗಂಟೆಗೆ ಕರೆದಾಗ ಹೋದೆ. ದೇವರಾಜ್ ಅವರಿಗೆ ಎಲ್ಲೂ ಚಿಂತಾಮಣಿ ಗಲಾಟೆ ಆಗ್ಬಿಟ್ಟು ಎಲ್ಲೂ ನಿಲ್ಲಕ್ಕೆ ಅವಕಾಶ ಇರಲಿಲ್ಲ. ಓಕೆ, ಮುಖ್ಯಮಂತ್ರಿ ನಿಲ್ಲಬೇಕಲ್ಲ, ಅಲ್ಲಿ ನಿಂತ್ಕೊಳ್ಳ ನಿಮ್ಮಲ್ಲಿ ಅಂದರು. ನಾನು ಬಿ ಫಾರ್ಮ್ ಕೊಟ್ಟಿದ್ರೆ ವಾಪಸ್ ಹೋಗ್ತೀನಿ, ಫಸ್ಟ್ ನಿಂತ್ಕೊಬನ್ನಿ ಸರ್ ಅಂತ. ಅವರು ಬಂದು ನಾಮಿನೇಷನ್ ಹಾಕೋದ್ರು. ತಿರ್ಗಿ ಲಾಸ್ಟ್ ಡೇ ಬಂದು MTR ಟಿಫನ್ ಮಾಡ್ಕೊಂಡು ಹೋದ್ರು ಅಷ್ಟೇ. ಇನ್ನು ನಾವು ಒಂದು ನ್ಯಾಯ ಪೈಸೆನೂ ಅವ್ರು ತೊಗೊಂಡಿಲ್ಲ. ಅವ್ರು ಕೊಡೋಕ್ಕೆ ಬಂದರೂ ಕೂಡ ತೊಗೊಂಡಿಲ್ಲ. ನಾವು ಒಂದು ನ್ಯಾಯ ಪೈಸೆ ಮುಟ್ತೀರ, ನಮ್ಮ ಜನ ಓಟ್ ಹಾಕಿ ಗೆಲ್ಸಿದ್ವಿ. ಕೇಳಿಲ್ವ ನೀವು? ಯಾಕೆ ಸರ್ ನಮ್ಮ ಒಂದು ಸಿಂಗಲ್ ಇಲ್ಲ, ಅವ್ರು ಕೇಳಿದ್ಮೇಲೆ ಅವರು
ನಾನು ಅವ್ರನ್ನ ದೇವ್ರ ಥರ ನೋಡ್ತಾ ಇದ್ದೆ, ನಮ್ಮ ತಂದೆ ತಾಯಿ ಥರ ಅವರು. ಹ್ಮ್ ಅಷ್ಟೊಂದು ಪ್ರೀತಿ ನಮ್ಮನ್ನು. ಅದು ಕೇಳಿದ್ರೆ ನಾನು ಇಲ್ಲ ಅನ್ನೋಕ್ಕೆ ಮನಸ್ಸೇ ಬರಲಿಲ್ಲ. ಬಿ ಫಾರ್ಮ್ ಎತ್ತು ಕೊಟ್ಬಿಟ್ಟೆ. ಓ ನನಗೆ ಡೌಟ್ ಬಂತು. ನಾವು ಫೋನ್ ಮಾಡಿದಾಗೆ ಡೌಟ್ ಬಂತು, ಇದಕ್ಕೆ ಕರಿತಾ ಇರ್ಬೋದು ಅಂತ. ಬಿ ಫಾರಮ್ ಮನೇಲಿ ಇಟ್ಟು ಹೋಗೋನು ತೊಗೊಳ್ಳೋದೆ ಬೇಕು ಅಂತ ಕೇಳಿದ್ಮೇಲೆ ಅಲ್ಲೇ ಅವ್ರ ಕೈ ವಾಪಸ್ ಕೊಟ್ಟೆ. ಚಿಕ್ಕಪೇಟೆಯಲ್ಲಿ ನಿಂತ್ಕೊಂತೀಯ ಅಂದರು. ಇಲ್ಲ ಸರ್ ಬೇಡ ನಿಂತ್ಕೊಳ್ಳೋಲ್ಲ. ಅವ್ರಿಗೆ ಡೌಟ್ ಇತ್ತು ಗೆಲ್ಲಕ್ಕೆ. ಇದು ಗೆಲ್ತೀವಿ ನಾವು, ಗೆಲ್ಲಿಸ್ತೀವಿ ನಾನು ಅಂತ ಅವ್ರಿಗೆ ಪಕ್ಕಾ ಕನ್ಫರ್ಮ್ ಇತ್ತು. ಓಕೆ. ನಿಂತ್ಕೊಂಡ್ರು. ನಾವು ಅದೇ ರೀತಿ ಅವ್ರಿಗೆ ಕೆಲಸ ಮಾಡಿ ಎಸ್ ಎಂ ಕೃಷ್ಣ ಅವ್ರಿಗೆ ಕೆಲಸ ಮಾಡಿ ಅವ್ರಿಗೆ ಗೆಲ್ಲು ತಂದ್ಬಿಟ್ರು. ಮತ್ತು ನಮಗೆ ಅಮ್ಮ ಅವರು ಅಂದರೆ ಎಸ್ ಎಂ ಕೃಷ್ಣ ಅವ್ರ ಮಿಸ್ಸಸ್ ಅಂದರೆ ಅಪಾರ ಗೌರವ ಇದೆ. ನಮ್ಮ ತಾಯಿ ಥರ ಅಮ್ಮ. ಭಾಳ ನಮ್ಮ ಮೇಲೆ ಭಾಳ ಪ್ರೀತಿ, ಭಾಳ ವಿಶ್ವಾಸ. ಅದಕ್ಕೆ ನಾವು ಇನ್ನು ಅವರು ಬಂದರು ಕೇರಳಕ್ಕೆ, ಸಾಹೇಬರು ಬಂದಿದ್ರು. ಅವ್ರಿಗೆ ಸ್ಟೇಟ್ ಟೂರ್ ಮಾಡ್ತಾಯಿದ್ರು ಸಾಹೇಬ್. ಅದನ್ನು ಅವ್ರು ಗೆಲ್ಸ್ ಕಳಿಸ್ತೀವಿ. ಅದೊಂದು ನನಗೆ ಭಾಳ ಸಂತೋಷ ವಿಷಯ. ಅದರಿಂದ ನನಗೆ ಭಾಳಷ್ಟು ಏಟ್ ಬಿತ್ತು. ಎಸ್ ಎಂ ಕೃಷ್ಣ ಅವ್ರು ಗುಡ್ ಮ್ಯಾನೆಸ್ಟ್, ದೇವೇಗೌಡರು ಎಲ್ಲ ಎಸ್ ಎಂ ಕೃಷ್ಣ ರೈಟ್ ಹ್ಯಾಂಡ್ ಸೋಲ್ಸೋಕ್ಕೆ ಎಲ್ಲ ಏನೇನು ಬೇಕೆಲ್ಲ ಮಾಡೋದು. ಓಕೆ. ದೇವೇಗೌಡರು ಸ್ಲಮ್ಗಳೆಲ್ಲ ಬಂದು ಓಡಾಡಿ ಸ್ಲಮ್ಮೆಲ್ಲ ಸೋಲಿಸ್ಬೇಕು ಅಂತ ಮಾಡಿದ್ರು. ಇವತ್ತು ಅದಾದಮೇಲೆ ತಂದು ದೇವೇಗೌಡರು ನಮ್ಮನ್ನು ನೋಡಿ ಅವರು ನಮ್ಮ ಭಾಳ ನಮ್ಮನ್ನು ಗೌರವ ಪ್ರೀತಿ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ನೇಚರ್. ಅವರು ಗೌರವ ಪ್ರೀತಿಯಿಂದ ನೋಡ್ತಾರೆ ಈಗ. ಓಕೆ. ಆವತ್ತಿನ ಪರಿಸ್ಥಿತಿ ಆಗಿತ್ತು. ನಾನು ಎಸ್ ಎಂ ಕೃಷ್ಣ ಬಿಡ್ತೀವಿ, ಎಸ್ ಎಂ ಕೃಷ್ಣನ್ ಕರ್ಕೊಂಬಂದ್ಬಿಡ್ತಾನೆ ದೇವರಾಜ್ ಅಂದ್ಬಿಟ್ಟು ನಮಗೆ ತುಳಿಬೇಕು ಸಾಕಷ್ಟು ಎಲ್ಲ ಕಡೆ ತೊಂದರೆ ಕೊಟ್ಟರು. ನಾನು ಅದಕ್ಕೆ ಕೇರು ಮಾಡಲಿಲ್ಲ. ನಮಗೆ ಎಸ್ ಎಂ ಕೃಷ್ಣ ಅವ್ರು ಬಿಟ್ಟು ತ್ಯಾಗ ಮಾಡಿದೆ ಅಂತ ಎಲ್ಲ ಹೇಳ್ತಾರೆ. ತ್ಯಾಗ ಅಲ್ಲ, ನನಗೆ ಅವ್ರಿಗೆ ಬಿಟ್ಕೊಟ್ಟಿದ್ದು ಭಾಳ ಸಂತೋಷ ಆಯಿತು. ಅವ್ರು ಗೆಲ್ಸಿದ್ದು ಭಾಳ ಖುಷಿ ನನಗೆ. ನನ್ನ ರಾಜಕೀಯ ಜೀವನದೊಳಗೆ ಅಷ್ಟು ಸಂತೋಷ ಯಾವತ್ತೂ ಬಿದ್ದಿಲ್ಲ. ಈಗ ಮುಂದೆ ಬೀಳ್ತೀನೋ ಇಲ್ಲೋ ಕಾಣಲ್ಲ. ಮುಖ್ಯಮಂತ್ರಿ ಗೆಲ್ಸ್ನಲ್ಲಪ್ಪ, ಒಕ್ಕಲಿಗ ಜನಾಂಗದ ಮುಖ್ಯಮಂತ್ರಿ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಮುಖ್ಯಮಂತ್ರಿ ಗೆಲ್ಸ್ನಲ್ಲ ಅನ್ನೋಂಥ ನನ್ನ ಲೈಫೊಳಗೆ ಏನೂ ಬೇಕಾಗಿಲ್ಲ. ಎಲ್ಲದಕ್ಕಿಂತ ಖುಷಿ ತಂದುಕೊಟ್ಟಿದ್ದ ದಿವಸ ಅದು. ಓಕೆ.